ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಚಾನೆಲ್. ಬಿಗ್ ಬಾಸ್ ಮುಗಿದು ಗಿಲ್ಲಿ ನಟ ವಿನ್ನರ್ ಆದರೂ ಅಶ್ವಿನಿ ಗೌಡ ಅವರಿಗೆ ಗಿಲ್ಲಿ ನಟ ಮೇಲೆ ದ್ವೇಷ ಅಂತೂ ಇದೆಯೋ ಇಲ್ವೋ ಗೊತ್ತಾಗ್ತಿಲ್ಲ. ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ, ಈ ಒಂದು ವಾಕ್ಯ ಇವತ್ತು ಸ್ಯಾಂಡಲ್ವುಡ್ ಮಾತ್ರವಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಒಂದೆಡೆ ಧನಂಜಯ್ ಹೇಳಿಕೆ, ಇನ್ನೊಂದೆಡೆ ಬಿಗ್ ಬಾಸ್ ಕನ್ನಡ 12 ವಿನ್ನರ್ ಗಿಲ್ಲಿ ನಟ ಮಧ್ಯೆ ಅಶ್ವಿನಿ ಗೌಡ ವಿವಾದಾತ್ಮಕ ಮಾತು. ಅದರ ನಡುವೆ ಕಾವ್ಯಶೈವ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಂತೂ ಇಡೀ ವಿಚಾರ ಈಗ ಭಾರಿ ಹಾಟ್ ಟಾಪಿಕ್. ಮಂಡ್ಯದ ದಡದಪುರ ಹುಡುಗ ಗಿಲ್ಲಿ ನಟ ಸಾಮಾನ್ಯ ಹಿನ್ನೆಲೆಯಿಂದ ಬಂದು ಬಿಗ್ ಬಾಸ್ ಕನ್ನಡ 12ನಲ್ಲಿ ತನ್ನ ಆಟ, ಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ವಿನ್ನರ್ ಆಗಿದ್ದಾರೆ. ಗಿಲ್ಲಿ ಗೆದ್ದ ಕ್ಷಣವೇ ಲಕ್ಷಾಂತರ ಅಭಿಮಾನಿಗಳು ಅದು ತಮ್ಮದೇ ಗೆಲುವಿನಂತೆ ಅನುಭವವಾಯಿತು. ಆದರೆ ಇದೇ ಸಮಯದಲ್ಲಿ ಅಶ್ವಿನಿ ಗೌಡ ಅವರು ಮಾಧ್ಯಮಗಳಿಗೆ ನೀಡಿದ ಸಂದರ್ಶನದಲ್ಲಿ ಗಿಲ್ಲಿ ನಿಜವಾದ ಬಡವ ಅಲ್ಲ, ಬಡವನ ತರಹ ಗೆಟಪ್ ಹಾಕಿಕೊಂಡು ಗೆದ್ದಿದ್ದಾರೆ ಎಂದು ಹೇಳಿದ್ದು ಭಾರಿ ವಿವಾದಕ್ಕೆ ಕಾರಣವಾಯಿತು. ಈ ಹೇಳಿಕೆ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಒಟ್ಟಾಗಿ ಕೇಳಿದ ಪ್ರಶ್ನೆ ಒಂದೇ, ಗಿಲ್ಲಿ ಯಾವತ್ತಾದರೂ ತಾನು ಬಡವ ಅಂತ ಹೇಳಿಕೊಂಡಿದ್ದಾನ? ಬಡವ ಕಾರ್ಡ್ ಪ್ಲೇ ಮಾಡಿದ್ದಾನ? ಅನೇಕರ ಅಭಿಪ್ರಾಯ ಸ್ಪಷ್ಟವಾಗಿತ್ತು, ಗಿಲ್ಲಿ ತನ್ನ ಶ್ರಮದಿಂದ ಗೆದ್ದಿದ್ದಾನೆ, ಸಹಾನುಭೂತಿ ಕೇಳಿಲ್ಲ ಎಂದು ಜನರು ಅಶ್ವಿನಿ ಗೌಡ ಹೇಳಿಕೆಯನ್ನು ತೀವ್ರವಾಗಿ ಟೀಕಿಸಿದರು. ಇದೇ ವೇಳೆ ಗಿಲ್ಲಿ ಪರವಾಗಿ ಬ್ಯಾಟ್ ಬೀಸಿದವರು ಕಾವ್ಯಶೈವ. ಇನ್ಸ್ಟಾಗ್ರಾಮ್ನಲ್ಲಿ ಕಾವ್ಯಶೈವ ಬರೆದ ಪೋಸ್ಟ್ ಈಗ ಭಾರಿ ವೈರಲ್ ಆಗಿದೆ. ಅದರ ಸಾಲುಗಳು ಹೀಗಿವೆ: ಬಡವರ ಮಕ್ಕಳು ಬೆಳಿಬೇಕು ಕಣಯ್ಯ, ಏ ಗಿಲ್ಲಿ ಕಂಗ್ರ್ಯಾಚುಲೇಷನ್ ಕಣೋ, ಈ ಡಿಸರ್ವ್ ಇಟ್, 0 ಇಂದ ಹೀರೋ ಈಗ ತುಂಬ ಒಳ್ಳೆಯದಾಗಲಿ. ಈ ಪೋಸ್ಟ್ ನೋಡಿದವರಿಗೆ ಇದು ಕೇವಲ ಶುಭಾಶಯ ಅಲ್ಲ, ಅಶ್ವಿನಿ ಗೌಡಗೆ ನೇರ ತಿರುಗೇಟು ಅನ್ನೋ ಫೀಲಿಂಗ್ ಕೊಟ್ಟಿದೆ. ಫ್ಯಾನ್ಸ್ ಕಡೆಯಿಂದ ಕಮೆಂಟ್ಗಳ ಸುರಿಮಳೆ. ಎಷ್ಟು ಖುಷಿ ಆಯಿತು ಗುರು, ಕಾವ್ಯ ಈ ಪೋಸ್ಟ್ ಮಾಡ್ತಾರೆ ಅಂತ ನಿರೀಕ್ಷೆ ಇತ್ತು. ರಿಯಲ್ ಫ್ರೆಂಡ್ ಅಂದರೆ ಇವರೇ. ಬಿಗ್ ಬಾಸ್ ಮನೆಯೊಳಗೆ ಜಂಟಿಯಾಗಿ ಎಂಟ್ರಿ ಕೊಟ್ಟ ಗಿಲ್ಲಿ ಮತ್ತು ಕಾವ್ಯ ಜಂಟಿ ಕಾನ್ಸೆಪ್ಟ್ ಮುಗಿದ್ರೂ ಸ್ನೇಹ ಮುಗಿದಿಲ್ಲ. ಯಾವ ಸಂದರ್ಭ ಬಂದರೂ ಕಾವ್ಯ ಗಿಲ್ಲಿಯನ್ನು ಕೈ ಬಿಡಲಿಲ್ಲ. ಶೋ ಮುಗಿದ ಮೇಲೂ ಈ ಬಾಂಡ್ ಹಾಗೆ ಮುಂದುವರೆದಿದೆ. ಗಿಲ್ಲಿ ತಾನು ಬಡವ ಅಂತ ಹೇಳಿಕೊಂಡಿಲ್ಲ, ಆದರೆ ಶ್ರಮದಿಂದ ಗೆದ್ದು ತೋರಿಸಿದ್ದಾನೆ. ಅದೇ ಜನರಿಗೆ ಇಷ್ಟವಾದದ್ದು. ನಿಮ್ಮ ಅಭಿಪ್ರಾಯ ಏನು? ಅಶ್ವಿನಿ ಗೌಡ ಹೇಳಿಕೆ ಸರಿಯೇ ಅಥವಾ ಕಾವ್ಯಶೈವ ಮಾತುಗಳೇ ಸತ್ಯವೇ? ಕಮೆಂಟ್ನಲ್ಲಿ ತಿಳಿಸಿ.